ನಮಸ್ಕಾರ. ಎಸ್ ನ್ಯೂಸ್ಗೆ ಸ್ವಾಗತ. ನಾನು ಎಸ್ ದೇವೇಂದ್ರಗೌಡ. ಇಂದಿನ ಮುಖ್ಯಾಂಶಗಳು. ಅಕ್ರಮ ಚಟುವಟಿಕೆ ಕಂಡು ಬಂದರೆ ಮುಲಾಜಿ ಇಲ್ಲದೆ ಕಠಿಣ ಕ್ರಮ ತೆಗೆದುಕೊಳ್ಳಬೇಕು. ಹಂಪನಗೌಡ ಬಾದರ್ಲಿ. 2026ರಿಂದ 2030ರ ಅವಧಿಗೆ ಹೊಸ ವೇತನ ಒಪ್ಪಂದಕ್ಕಾಗಿ HGM ಸಿಬ್ಬಂದಿ ಹಾಗೂ ನೌಕರರ ಸಂಘ CITU ಒತ್ತಾಯ. ಚೆನ್ನಮ್ಮ ಅನ್ಯಾಯದ ವಿರುದ್ಧ ಹೋರಾಟ ಮಾಡಿದ ದಿಟ್ಟ ಹೋರಾಟಗಾರ್ತಿ ವಚನಾನಂದ ಸ್ವಾಮಿ. ನಗರದಲ್ಲಿ ಗೃಹ ಬಳಕೆ ಸಿಲಿಂಡರ್ಗಾಗಿ ಏಜೆನ್ಸಿ ಮುಂದೆ ಸಾಲುಗಟ್ಟಿ ನಿಂತ ಜನ. ಸಿಂಧನೂರಿನಿಂದ ಸಿಕಂದರಾಬಾದ್ಗೆ ನೂತನ ಬಸ್ ಸರ್ವಿಸ್ ಪ್ರಾರಂಭ. ಎಸ್ ನ್ಯೂಸ್, ಇದು ನಿಮ್ಮ ಧ್ವನಿ. ವಾರ್ತೆಗಳ ವಿವರ. ಸಾರ್ವಜನಿಕರ ಸಮಸ್ಯೆಗಳಿಗೆ ಸ್ಪಂದಿಸುವ ಮೂಲಕ ಜನಸ್ನೇಹಿ ಪೊಲೀಸ್ ಆಗಿ ಕೆಲಸ ನಿರ್ವಹಿಸಿ ಯಾವುದೇ ಅಕ್ರಮ ಚಟುವಟಿಕೆಗಳು ನಡೆದ ಬಗ್ಗೆ ಕಂಡು ಬಂದರೆ ಯಾರ ಮುಲಾಜಿಲ್ಲದೆ ಕಠಿಣ ಕ್ರಮ ಕೈಗೊಳ್ಳಬೇಕು. ಇದಕ್ಕೆ ನನ್ನ ಸಹಕಾರ ಯಾವಾಗಲೂ ಇರುತ್ತದೆ ಎಂದು ಶಾಸಕರಾದ ಹಂಪನಗೌಡ ಬಾದರ್ಲಿ ಅವರು ಪೊಲೀಸ್ ಅಧಿಕಾರಿಗಳಿಗೆ ಕಿವಿ ಮಾತು ಹೇಳಿದರು. ಸಿಂಧನೂರು ಪೊಲೀಸ್ ಉಪವಿಭಾಗದ ನಗರ ಪೊಲೀಸ್ ಠಾಣೆಯ ಸಹಯೋಗದೊಂದಿಗೆ ನಗರದಲ್ಲಿ ಹಮ್ಮಿಕೊಂಡಿದ್ದ KKRDB ಮೈಕ್ರೋ ಯೋಜನೆಯ 2024-25ನೇ ಸಾಲಿನಲ್ಲಿ ವಿಧಾನಸಭಾ ಶಾಸಕರ ಅನುದಾನದಲ್ಲಿ ನಗರದಲ್ಲಿನ 1ನೇ ವಾರ್ಡಿನಿಂದ ಮುಖ್ಯ ರಸ್ತೆ ಹಾಗೂ ನಗರದ 31 ವಾರ್ಡ್ಗಳಲ್ಲಿ CC ಕ್ಯಾಮೆರಾ ಮತ್ತು ಕರ್ನಾಟಕ ರಾಜ್ಯ ಪೊಲೀಸ್ ವಸತಿ ಮೂಲಭೂತ ಸೌಲಭ್ಯಗಳ ಅಭಿವೃದ್ಧಿ ನಿಗಮ ನಿಯಮಿತ ಅಡಿಯಲ್ಲಿ 12 ಪೊಲೀಸ್ ವಸತಿ ಗೃಹಗಳನ್ನು ಉದ್ಘಾಟಿಸಿ ಮಾತನಾಡಿದ ಅವರು, CC ಕ್ಯಾಮೆರಾ ಅಳವಡಿಸುವ ಮೂಲಕ ನಗರದಲ್ಲಿ ನಡೆಯುವ ಅಪರಾಧ, ಅಪಘಾತ ಚಟುವಟಿಕೆಗಳು, ಸಂಚಾರ ನಿಯಮ ಉಲ್ಲಂಘನೆಯ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಪೊಲೀಸ್ ಠಾಣೆಯಲ್ಲಿ ಕುಳಿತು ನಿಯಂತ್ರಣ ಮಾಡುವ ಜೊತೆಗೆ ಅವುಗಳಿಗೆ ಕಡಿವಾಣ ಹಾಕಲು ಪೊಲೀಸರಿಗೆ CC ಕ್ಯಾಮೆರಾಗಳಿಂದ ಬಹಳಷ್ಟು ಉಪಯೋಗವಾಗಲಿದೆ. ಪೊಲೀಸ್ ಇಲಾಖೆಯ ಅಧಿಕಾರಿಗಳು ಯಾರ ಒತ್ತಡಕ್ಕೂ ಮಣಿಯದೆ ಸ್ವತಂತ್ರವಾಗಿ ಮುಕ್ತವಾಗಿ ಕಾರ್ಯನಿರ್ವಹಿಸಲು ಯಾವ ರಾಜಕಾರಣಿಗಳ ಹಸ್ತಕ್ಷೇಪವೂ ಇರಬಾರದು. ಅಂದಾಗ ಮಾತ್ರ ಪೊಲೀಸ್ ಅಧಿಕಾರಿಗಳು ಪ್ರಾಮಾಣಿಕತೆ ಹಾಗೂ ದಕ್ಷತೆಯಿಂದ ಕೆಲಸ ಮಾಡಲು ಸಾಧ್ಯವಾಗುತ್ತದೆ. ಹಾಗೂ ಅಕ್ರಮ ಮರಳು ಸಾಗಾಟ ಮಾಡಲು ಬಿಡುವಂತೆ ಪೊಲೀಸರ ಮೇಲೆ ಒತ್ತಡ ಹಾಕುವುದು ನಾವೇ, ಮರಳು ಅಕ್ರಮವನ್ನು ತಡೆಗಟ್ಟುವಂತೆ ಹೇಳುವವರೂ ನಾವೇ. ಹೀಗಾದರೆ ಪೊಲೀಸರು ದಕ್ಷತೆ, ಪ್ರಾಮಾಣಿಕತೆಯಿಂದ ಕೆಲಸ ಮಾಡಲು ಹೇಗೆ ಸಾಧ್ಯ? ಯಾವುದೇ ಅಕ್ರಮ ಚಟುವಟಿಕೆಗಳು ನಡೆದ ಬಗ್ಗೆ ಕಂಡು ಬಂದರೆ ಯಾರ ಮುಲಾಜಿ ಇಲ್ಲದೆ ಕಠಿಣ ಕ್ರಮ ತೆಗೆದುಕೊಳ್ಳಬೇಕು. ಇದಕ್ಕೆ ನನ್ನ ಸಹಕಾರವು ಯಾವಾಗಲೂ ಸದಾ ಇರುತ್ತದೆ. ಅದೇ ರೀತಿ ಜಿಲ್ಲಾ SP ಜಿಲ್ಲೆಯ ಯಾವುದೇ ಪೊಲೀಸ್ ಠಾಣೆಗೆ ಭೇಟಿ ನೀಡಿದರೂ ಕೂಡ ಆಯಾ ಪೊಲೀಸ್ ಠಾಣೆಯ ವ್ಯಾಪ್ತಿಗೆ ಬರುವ ಸಾರ್ವಜನಿಕರ ಸಭೆ ಮಾಡಿ ಪೊಲೀಸ್ ಇಲಾಖೆಯ ನಿಯಮ ಹಾಗೂ ಕಾನೂನುಗಳ ಬಗ್ಗೆ ತಿಳುವಳಿಕೆ ಮೂಡಿಸುವ ಕೆಲಸ ಮಾಡಿದಾಗ ಮಾತ್ರ ಜನರು ಕಾನೂನಿನ ಬಗ್ಗೆ ತಿಳಿದುಕೊಂಡು ಅಪರಾಧದ ಚಟುವಟಿಕೆಗಳಿಂದ ದೂರ ಇರುತ್ತಾರೆ. ಇದರಿಂದ ಪೊಲೀಸ್ ಇಲಾಖೆಗೆ ಸಾರ್ವಜನಿಕರ ಸಹಕಾರವೂ ಬಹಳ ಮುಖ್ಯವಾಗಿದೆ. ಪೊಲೀಸರು ಜನಸ್ನೇಹಿಯಾಗಿ ಕಾರ್ಯನಿರ್ವಹಿಸಲು ಸಾಧ್ಯವಾಗುತ್ತದೆ. ಸಿಂಧನೂರು ತಾಲೂಕಿನಾದ್ಯಂತ 4 ಲಕ್ಷ ಜನರಿರುವ ಪ್ರದೇಶದಲ್ಲಿ 120 ಪೊಲೀಸ್ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ನಿಯಂತ್ರಣ ಮಾಡುವುದು ಅಸಾಧ್ಯ. ದೇಶದಲ್ಲಿ ಉತ್ತಮ ಪೊಲೀಸ್ ಇಲಾಖೆ ಎಂದು ಹೆಸರು ಪಡೆದು ರಾಜ್ಯದ ಪೊಲೀಸರಿಗೆ ಬೇಕಾದ ಸಿಬ್ಬಂದಿಗಳ ನೇಮಕ ಸೇರಿದಂತೆ ಅಗತ್ಯ ಸೌಲಭ್ಯ ಒದಗಿಸಲು ಸರ್ಕಾರ ಸಿದ್ಧವಿದೆ. ನಿಮಗೆ ಬೇಕಾದ ಸೌಲಭ್ಯಗಳ ಬಗ್ಗೆ ನನಗೆ ವರದಿ ಕೊಡಿ, ಸರ್ಕಾರದಿಂದ ಮಂಜೂರು ಮಾಡಿಸಿಕೊಡುವೆ. ಜಿಲ್ಲಾ SPಯವರು ದಕ್ಷ ಅಧಿಕಾರಿಯಾಗಿದ್ದು ಜಿಲ್ಲೆಯನ್ನು ಅಪರಾಧ ಮುಕ್ತ ಜಿಲ್ಲೆಯನ್ನಾಗಿ ಮಾಡಬೇಕು ಎಂದರು. ನಂತರ ವಿಧಾನ ಪರಿಷತ್ ಶಾಸಕ ಬಸನಗೌಡ ಬಾದರ್ಲಿ ಮಾತನಾಡಿ, SP ಅರುಣಾಂಶುಗಿರಿ, DYSP ಚಂದ್ರಶೇಖರ್ ನಾಯಕ್ ಉತ್ತಮ ಕೆಲಸ ಮಾಡುತ್ತಿದ್ದು ಡ್ರಗ್ಸ್ಗೆ ಕಡಿವಾಣ ಹಾಕುವ ಮೂಲಕ ಯುವಕರ ಭವಿಷ್ಯವನ್ನು ಕಾಪಾಡಬೇಕು. ಬಂಗಾಲಿ ಕ್ಯಾಂಪಿನಲ್ಲಿ ಯುವಕನೋರ್ವ ಗಾಂಜಾ ಪ್ರಕರಣದಿಂದಲೇ ಕೊಲೆಯಾಗಿದ್ದು ಡ್ರಗ್ಸ್ ನಿಯಂತ್ರಣ ಮಾಡುವ ಬಗ್ಗೆ ಪೊಲೀಸ್ ಇಲಾಖೆ ಕಠಿಣ ಕ್ರಮ ಕೈಗೊಳ್ಳಬೇಕು. ರಾಜ್ಯ ಸರ್ಕಾರದ CM ಹಾಗೂ DCM ಹಾಗೂ ಗೃಹ ಸಚಿವರು 12 ವಸತಿ ಗೃಹಗಳನ್ನು ಮಂಜೂರು ಮಾಡಿಸಿದ್ದಾರೆ. ರಾಜ್ಯ ಸರ್ಕಾರವು 5 ಗ್ಯಾರಂಟಿಗಳನ್ನು ಜನರಿಗೆ ಮುಟ್ಟಿಸುವ ಜೊತೆಗೆ ಪೊಲೀಸ್ ಇಲಾಖೆಗೆ ಬೇಕಾದ ಅನುದಾನ ನೀಡಲು ಸರ್ಕಾರ ಸಿದ್ಧವಾಗಿದೆ ಎಂದರು. SP ಅರುಣಾಂಶುಗಿರಿ ಮಾತನಾಡಿ, ಅಪಘಾತ, ಅಪರಾಧ, ಅಕ್ರಮ ಚಟುವಟಿಕೆಗಳನ್ನು ಕಡಿವಾಣ ಹಾಕಲು ನಗರದಲ್ಲಿ 101 CC ಕ್ಯಾಮೆರಾ ಅಳವಡಿಸಲಾಗಿದೆ. ಇದಕ್ಕೆ ಸಹಕರಿಸಿ ಸಹಾಯ ಮಾಡಿದ ಶಾಸಕರಿಗೆ ಧನ್ಯವಾದಗಳನ್ನು ಸಲ್ಲಿಸಿ ಪೊಲೀಸರಿಗೆ 12 ವಸತಿ ಗೃಹಗಳನ್ನು ಹಿರಿಯತನದ ಆಧಾರದ ಮೇಲೆ ಈ 12 ಮನೆಗಳನ್ನು ಹಂಚಿಕೆ ಮಾಡಲಾಗುವುದು ಎಂದರು. ಮಸ್ಕಿ ಶಾಸಕ R ಬಸನಗೌಡ ತುರ್ಬಿಯಾಳ್, ಪಿಕಾರ್ಡ್ ಬ್ಯಾಂಕ್ ಅಧ್ಯಕ್ಷ M ದೊಡ್ಡ ಬಸವರಾಜ್, ಸುಡಾ ಸದಸ್ಯ Y ನರೇಂದ್ರನಾಥ್ ಸೇರಿದಂತೆ ಇನ್ನಿತರೆ ಅಧಿಕಾರಿಗಳು ವೇದಿಕೆ ಮೇಲಿದ್ದರು. ಈ ಸಂದರ್ಭದಲ್ಲಿ DYSP ಚಂದ್ರಶೇಖರ್ G, ನಗರ ಪೊಲೀಸ್ ಠಾಣೆ PI ವೀರರೆಡ್ಡಿ, ಸಂಚಾರ ಪೊಲೀಸ್ ಠಾಣೆಯ PSI ಚಂದ್ರಶೇಖರ್ ಹಿರೇಮಠ್, ಬಳಗನೂರು ಪೊಲೀಸ್ ಠಾಣೆ PSI ಯರಿಯಪ್ಪ ಅಂಗಡಿ ಸೇರಿದಂತೆ ಇನ್ನಿತರೆ ಪೊಲೀಸ್ ಅಧಿಕಾರಿಗಳು, ಸಿಬ್ಬಂದಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಎಲ್ಲ ತಾಲೂಕಿಗೆ ಕೊಟ್ಟಂಗೆ ಪೊಲೀಸ್ ಸ್ಟೇಷನ್ 1-2 ಪೊಲೀಸ್ ಸ್ಟೇಷನ್ ಕೊಟ್ಟು ಒಂದು 20 ಕಾನ್ಸ್ಟೇಬಲ್ ಕೊಟ್ಟು ತಾಲೂಕು ಕಂಟ್ರೋಲ್ ಮಾಡಂದ್ರೆ ಕಂಟ್ರೋಲ್ ಮಾಡೋಕೆ ಆಗಂಗಿಲ್ಲ. ತಮ್ಮ ಹಿರಿಯ ಅಧಿಕಾರಿಗಳಿದ್ದೀರಿ,
ಪ್ರಸ್ತಾವನೆಗಳು ಸರ್ಕಾರಕ್ಕೆ ಕಳಿಸ್ಬೇಕಾದ್ರೆ ಆಮೇಲೆ ಹಿಂದೆ ಯಾವಾಗೋ ಒಂದು 30 ವರ್ಷ 35 ವರ್ಷದಿಂದ ಪೊಲೀಸ್ ಸ್ಟೇಷನ್ ಶಾಂಕ್ಷನ್ ಆಗಿರ್ತಕ್ಕಂಥವು ಓವರ್ಲೋಡ್ ಆಗಿದೆ, ಹಳ್ಳಿಗಳು ಜಾಸ್ತಿ ಆಗಿದ್ದಾವೆ, ಜನಸಂಖ್ಯೆ ಜಾಸ್ತಿ ಆಗಿದೆ, ಹೊಸ ಪೊಲೀಸ್ ಸ್ಟೇಷನ್ಸ್ಗಳ ಅವಶ್ಯಕತೆಯೂ ಇದೆ. ಈಗಾಗಲೇ ರಾಜ್ಯ ಸರ್ಕಾರದ ಮುಂದೆ 2-3 ಪ್ರಸ್ತಾವನೆಗಳನ್ನು ನಾನು ಇಲಾಖೆ ಮುಖಾಂತರ ಕೊಟ್ಟಿದ್ದೀನಿ. ಹೊಸ ಪೊಲೀಸ್ ಸ್ಟೇಷನ್ಸ್ಗಳು ಬೇಕು, ಆಮೇಲೆ ಇರ್ತಕ್ಕಂಥ ಪೊಲೀಸ್ ಸ್ಟೇಷನ್ಸ್ಗಳು ರಿಆರ್ಗನೈಸೇಷನ್ ಆಗಬೇಕಾದಂಥ ಅವಶ್ಯಕತೆಯೂ ಕೂಡ ಇದೆ. ಯಾಕಂದರೆ ಒಂದು ಹಳ್ಳಿಯಿಂದ ಒಂದು ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕಾದ್ರೆ 30 ಕಿಲೋಮೀಟ್ರು 40 ಕಿಲೋಮೀಟ್ರ್ ಡಿಸ್ಟೆನ್ಸ್ ಇದಾವೆ, ಜನರಿಗೆ ತೊಂದರೆ ಆಗುತ್ತೆ. ಅವನ್ನ ರಿಆರ್ಗನೈಸ್ ಮಾಡಿ ಪಕ್ಕದ ಪೊಲೀಸ್ ಸ್ಟೇಷನ್ಸ್ ನೀವೇ ವಾಲಂಟಿಯರ್ ಆಗಿ ಆ್ಯಸ್ ಎ SP ಆ್ಯಸ್ ಎ DSP ನೀವೇ ನಿರ್ಧಾರ ತೆಗೆದುಕೊಂಡು ಇದರ ಒಂದು ಪ್ರಪೋಸಲನ್ನು ಗೌರ್ಮೆಂಟಿಗೆ ಕಳಿಸ್ತಕ್ಕಂಥ ಅವಶ್ಯಕತೆಯೂ ಕೂಡ ಸಿಂಧನೂರು ತಾಲೂಕಿನಲ್ಲಿದೆ. ಭಾಳಷ್ಟು ಇಲ್ಲಿ ನೀರಾವರಿ ಪ್ರದೇಶ ಆಗಿರೋದ್ರಿಂದ ಮತ್ತು ಈ 4 ರಾಜ್ಯ ಹೆದ್ದಾರಿಗಳು, ರಾಷ್ಟ್ರೀಯ ಹೆದ್ದಾರಿ ಇವೆಲ್ಲವೂ ಕಾನ್ಸಂಟ್ರೇಷನ್ ಸಿಟಿ ಮೂಲಕ ಹಾದು ಹೋಗೋದ್ರಿಂದ ಪ್ರತಿಯೊಂದು ವಿಚಾರದಲ್ಲಿ ಕೂಡ ತಾವು ಗಮನ ಹರಿಸಬೇಕಾದ, ಇಡೀ ರಾಯಚೂರು ಜಿಲ್ಲೆಯಲ್ಲಿ ಅತಿ ಹೆಚ್ಚು ಗಮನ ಹರಿಸಬೇಕಾದಂಥ ಕೆಲಸ ನಿಮ್ಮ SP ಅವ್ರದ್ದು ಮತ್ತು ಚಂದ್ರಶೇಖರ್ ಅವ್ರದ್ದು ಸಿಂಧನೂರು ಪಟ್ಟಣದ ಮೇಲೆ ಇದೆ. ಇಲ್ಲಿ ನೀರಾವರಿ ಪ್ರದೇಶ ಇರೋದ್ರಿಂದ ಮನಿ ಫ್ಲೋಟ್ ಆಗ್ತಾ ಇರೋದ್ರಿಂದ ಕಳ್ಳತನೂ ಜಾಸ್ತಿ ಆಗ್ತಾವ, ಡಕಾಯಿಟು ಜಾಸ್ತಿ ಆಗ್ತಾವ, ಆಕ್ಸಿಡೆಂಟ್ಗಳು ಜಾಸ್ತಿ ಆಗ್ತಾವ ಮತ್ತು ಪ್ರತಿನಿತ್ಯ ವೆಹಿಕಲ್ ಮೂವ್ಮೆಂಟ್ಗಳು, ಹೆವಿ ಟ್ರಕ್ಸ್. ಮೊನ್ನೆ ಬಸ್ ಸ್ಟ್ಯಾಂಡ್ ಎದುರಿಗೆ ಒಬ್ಬ ಹೆಣ್ಮಗಳು ಹಗಲಲ್ಲೇ ಆಕ್ಸಿಡೆಂಟ್ ಆಗಿ ಡೆತ್ ಆಗಿತ್ತು. ಇವನ್ನೆಲ್ಲ ಕಂಟ್ರೋಲ್ ಮಾಡಬೇಕಾದ್ರೆ ಇಲಾಖೆ ಸಮರ್ಥಕವಾಗಿ ನಿಮಗೆ ಬೇಕಾಗ್ತಕ್ಕಂಥ ಮೂಲಭೂತ ಸೌಕರ್ಯಗಳ ಜೊತೆಗೆ ಹುದ್ದೆಗಳಿರ್ಬೋದು, ಪೊಲೀಸ್ ಸ್ಟೇಷನ್ಸ್ಗಳು ಇರ್ಬೋದು. ಹಟ್ಟಿ ಚಿನ್ನದ ಗಣಿ ಸಿಬ್ಬಂದಿ ಹಾಗೂ ನೌಕರರ ಸಂಘ CI2 ಸಂಯೋಜಿತ ವತಿಯಿಂದ 2026ರಿಂದ 2030ರ ಅವಧಿಗೆ ಹೊಸ ವೇತನ ಒಪ್ಪಂದ ಬೇಡಿಕೆ ಪಟ್ಟಿಯನ್ನು ಕಂಪನಿ ಆಡಳಿತಕ್ಕೆ ಸಲ್ಲಿಸಲಾಯಿತು. ಸೋಮವಾರದಂದು ಪೊಲೀಸ್ ಠಾಣೆ ಸರ್ಕಲ್ನಿಂದ ಕಂಪನಿ ಕಾರ್ಯಾಲಯದವರೆಗೆ ಕಾರ್ಮಿಕರ ಬೇಡಿಕೆ ಈಡೇರಿಸಲು ಘೋಷಣೆಗಳು ಕೂಗುತ್ತಾ ಬೃಹತ್ ರ್ಯಾಲಿ ನಡೆಸಿ ಕಾರ್ಯಾಲಯದ ಮುಂದೆ ಸಭೆ ನಡೆಸಿ ಮಹತ್ವದ ಆರ್ಥಿಕ ಮತ್ತು ಕಲ್ಯಾಣ ಸೌಲಭ್ಯಗಳ ಒಳಗೊಂಡ ಸಮಗ್ರ ಬೇಡಿಕೆಯನ್ನು ಒಳಗೊಂಡ ಪಟ್ಟಿಯನ್ನು ಕಂಪನಿ ವ್ಯವಸ್ಥಾಪಕ ನಿರ್ದೇಶಕಿ R. ಶಿಲ್ಪಾ ಅವರಿಗೆ ಸಲ್ಲಿಸಲಾಯಿತು. ಶೇಕಡ 45 ವೇತನ ಭತ್ಯೆ ವೆಚ್ಚಕ್ಕೆ ಬೇಡಿಕೆ ಪಟ್ಟಿಯ ಪ್ರಕಾರ 31/3/2026ರ ಮೂಲ ವೇತನಕ್ಕೆ ಶೇಕಡ 45ರಷ್ಟು ಹೆಚ್ಚಳ ನೀಡುವುದು ಹಾಗೂ ಪ್ರಸ್ತುತ DA ಅನ್ನು 100ರಷ್ಟು ಮರ್ಜ್ ಮಾಡಿ 1/4/2026ರಿಂದ ಜಾರಿಗೆ ತರಬೇಕೆಂದು ಒತ್ತಾಯಿಸಲಾಗಿದೆ. ಸೇವಾ ಅವಧಿಯ ಆಧಾರದ ಮೇಲೆ ಸರ್ವಿಸ್ ವೇಟೇಜ್, ಇನ್ಕ್ರಿಮೆಂಟ್, ಟೈಮ್ ಬಾಂಡ್, ಪ್ರಮೋಷನ್ ಹಾಗೂ ನಿವೃತ್ತಿ ಲಾಭಗಳನ್ನು ಹೆಚ್ಚಿಸುವ ಪ್ರಸ್ತಾವನೆಗೂ ಆದ್ಯತೆ ನೀಡಲಾಗಿದೆ. ಬೇಡಿಕೆ ಪಟ್ಟಿಯಲ್ಲಿ ಅಂಡರ್ ಗ್ರೌಂಡ್ ಅಲೌನ್ಸ್, ನೈಟ್ ಶಿಫ್ಟ್ ಅಲೌನ್ಸ್, ಡಸ್ಟ್ ಅಲೌನ್ಸ್, ಹೀಟ್ ಅಲೌನ್ಸ್, ಕನ್ವೆನ್ಸ್ ಅಲೌನ್ಸ್, ಯೂನಿಫಾರ್ಮ್, ಕ್ಯಾಶ್ ಹ್ಯಾಂಡ್ಲಿಂಗ್, ವೆಹಿಕಲ್ ಫ್ಯೂಯಲ್, ಮೆಟೀರಿಯಲ್ ಹ್ಯಾಂಡ್ಲಿಂಗ್ ಸೇರಿದಂತೆ ಹಲವು ಭತ್ಯೆಗಳನ್ನು ಹೆಚ್ಚಿಸುವ ಪ್ರಸ್ತಾಪವಿದೆ. ನೈಟ್ ಶಿಫ್ಟಿಗೆ ₹500, ಅಂಡರ್ ಗ್ರೌಂಡ್ ಅಲೌನ್ಸ್ ಶೇಕಡ 20ರಷ್ಟು ₹15,000 ಹಾಗೂ ವಿವಿಧ ಸಿಬ್ಬಂದಿಗೆ ವಿಶೇಷ ಭತ್ಯೆಗಳನ್ನು ನೀಡಲು ಒತ್ತಾಯಿಸಲಾಗಿದೆ. ಆರೋಗ್ಯ ಮತ್ತು ವಿಮೆ ಸೌಲಭ್ಯಗಳಿಗೆ ಸಂಬಂಧಿಸಿ ಸಿಬ್ಬಂದಿ ಭದ್ರತೆಗೆ ₹10 ಲಕ್ಷ ಟರ್ಮ್ ಇನ್ಶೂರೆನ್ಸ್ ಯೋಜನೆ ಜಾರಿಗೆ ತರಲು ಹಾಗೂ ಗಂಭೀರ ಕಾಯಿಲೆಗಳ ಚಿಕಿತ್ಸೆಗಾಗಿ ವೈದ್ಯಕೀಯ ಸೌಲಭ್ಯಗಳನ್ನು ವಿಸ್ತರಿಸಲು ಸೂಚಿಸಲಾಗಿದೆ. ಜೊತೆಗೆ ರೆಸ್ಕ್ಯೂ ಅಲೌನ್ಸ್, ರಿಸ್ಕ್ ಅಲೌನ್ಸ್, ಮೆಡಿಕಲ್ ಯೂನಿಟ್ ಬಲಪಡಿಸುವ ಕ್ರಮಗಳು ಸೇರಿವೆ. ಶಿಕ್ಷಣ ಮತ್ತು ಕಲ್ಯಾಣ ಯೋಜನೆಗಳಿಗೆ ಸಂಬಂಧಿಸಿ ಸಿಬ್ಬಂದಿ ಮಕ್ಕಳಿಗೆ ಬಡ್ಡಿರಹಿತ ಶಿಕ್ಷಣ ಸಾಲ, ಎಜುಕೇಷನ್ ಅಸಿಸ್ಟೆನ್ಸ್, ಫುಡ್ ಕಿಟ್, ಫೆಸ್ಟಿವಲ್ ಅಡ್ವಾನ್ಸ್, LTC, ಲಾಂಗ್ ಸರ್ವಿಸ್ ಅವಾರ್ಡ್ ಸೇರಿದಂತೆ ಹಲವಾರು ಕಲ್ಯಾಣ ಕ್ರಮಗಳನ್ನು ಪ್ರಸ್ತಾಪಿಸಲಾಗಿದೆ. ಇತರೆ ಪ್ರಮುಖ ಬೇಡಿಕೆಗಳಾದ ಸಬ್ಸಿಡಿ, ಬಡ್ಡಿ ದರದಲ್ಲಿ ಮನೆ ನಿರ್ಮಾಣ ಸಾಲ, ಕ್ಯಾಂಟೀನ್ ವ್ಯವಸ್ಥೆ ಸುಧಾರಣೆ, ಉಚಿತ ಕೇಬಲ್ ಸೌಲಭ್ಯ, ಔಟ್ ಸೋರ್ಸಿಂಗ್ ನಿಯಂತ್ರಣ, ಖಾಲಿ ಹುದ್ದೆಗಳ ಭರ್ತಿ, ಉದ್ಯೋಗ ಹುದ್ದೆಗಳ ಮರುಪರಿಶೀಲನೆ, HGM ಇನ್ಸ್ಟಿಟ್ಯೂಟ್ ಅಭಿವೃದ್ಧಿ, ಆಡಿಟೋರಿಯಂ ನಿರ್ಮಾಣ ಮುಂತಾದ ಸೌಲಭ್ಯಗಳನ್ನು ಒಳಗೊಂಡಿದೆ. ಈ ಸಮಗ್ರ ಬೇಡಿಕೆ ಪಟ್ಟಿಯನ್ನು ಆಡಳಿತ ವರ್ಗಕ್ಕೆ ಸಲ್ಲಿಸಲಾಗಿದ್ದು, ಕಾರ್ಮಿಕರ ವೇತನ ಮತ್ತು ಕಲ್ಯಾಣ ಸೌಲಭ್ಯಗಳಲ್ಲಿ ಮಹತ್ವದ ಬದಲಾವಣೆ ತರಬೇಕೆಂದು ಸಂಘದ ಪದಾಧಿಕಾರಿಗಳು ಒತ್ತಾಯಿಸಿದ್ದಾರೆ. ಹೊಸ ವೇತನ ಒಪ್ಪಂದ ಜಾರಿಯಾದಲ್ಲಿ ಹಟ್ಟಿ ಚಿನ್ನದ ಗಣಿ ಸಿಬ್ಬಂದಿಗೆ ಆರ್ಥಿಕವಾಗಿ ದೊಡ್ಡ ಮಟ್ಟದ ಪ್ರಯೋಜನ ದೊರೆಯಲಿದೆ ಎಂದು ಸಂಘ ತಿಳಿಸಿದೆ. ಇದಾದ ಬಳಿಕ ಕಂಪನಿ ವ್ಯವಸ್ಥಾಪಕ ನಿರ್ದೇಶಕಿ ಶ್ರೀಮತಿ ಶಿಲ್ಪಾ ಅವರನ್ನು ಪ್ರತ್ಯೇಕವಾಗಿ ಭೇಟಿ ಮಾಡಿದ ಸಂಘದ ಪದಾಧಿಕಾರಿಗಳ ನಿಯೋಗ PLIBಯನ್ನು ಜಾರಿಗೊಳಿಸಿದ್ದಕ್ಕೆ ಸಿಬ್ಬಂದಿ ಹಾಗೂ ನೌಕರರ ಪರವಾಗಿ ಕೃತಜ್ಞತೆಗಳನ್ನು ಸಲ್ಲಿಸಲಾಯಿತು. ಜೊತೆಗೆ ನೌಕರರ ಇತರೆ ಬೇಡಿಕೆಗಳಾದ ಮೆಡಿಕಲ್ ಅನ್ಫಿಟ್, ಬಾಕಿ ಎಕ್ಸ್ಗ್ರೇಷಿಯಾ, ಹೌಸಿಂಗ್ ಭತ್ಯೆ, ವಜಾಗೊಂಡ ನೌಕರರ ಮರು ನೇಮಕ ಸೇರಿ ಹಲವು ಬೇಡಿಕೆಗಳನ್ನು ತ್ವರಿತವಾಗಿ ಈಡೇರಿಸಲು ಒತ್ತಾಯಿಸಲಾಯಿತು. ಈ ಸಂದರ್ಭದಲ್ಲಿ ಸಂಘದ ಅಧ್ಯಕ್ಷರಾದ K. ಮಹಂತೇಶ್, ಕಾರ್ಯದರ್ಶಿಗಳಾದ ವೆಂಕೋಪ್ ಮಿಯಾಪುರ್, ರಮೇಶ್ ಬಾಬು, ನಾಗರಾಜ್, ಗೌಸಮಿಯಾ, ಜಮದಗ್ನಿ, ಸಿದ್ದಪ್ಪ ಮುಂಡರಗಿ, ಚಂದ್ರಶೇಖರ್, ಗುಂಡಪ್ಪ, CITU ಜಿಲ್ಲಾ ಜಂಟಿ ಕಾರ್ಯದರ್ಶಿ ರಮೇಶ್ ವೀರಾಪುರ
ಹಟ್ಟಿ ಘಟಕದ ಅಧ್ಯಕ್ಷ ಫಕ್ರುದ್ದೀನ್, ಕಾರ್ಯದರ್ಶಿ ವೆಂಕಟೇಶ್ ಗೋರ್ಕಲ್, ಮುಖಂಡರಾದ ಪೆಂಚಾಲಯ್ಯ, ಅಲ್ಲಾಬಕ್ಷ, ಸಾಸಿಹಾಳ್, ಶ್ರೀಧರ್, ಶೇಖ್ ಬಡೆ, ಶೋಭಾ, ರಾಜೇಶ್ವರಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಪದಾಧಿಕಾರಿಗಳೇ, ಕಾರ್ಯಕಾರಿ ಸಮಿತಿ ಸದಸ್ಯರೇ, ಎಲ್ಲರನ್ನೂ ನಿಮ್ಮೆಲ್ಲರಿಗೂ ಕೂಡ ಬೆಳಗಿನ ವಂದನೆಗಳು. ವಿಶೇಷವಾಗಿ ಯಾರೆಲ್ಲ ಆಯ್ಕೆ ಆಗಿರ್ತಕ್ಕಂಥ ಕಾರ್ಯಕಾರಿ ಸಮಿತಿ ಸದಸ್ಯರು, ಅವರು ಯಾವುದೇ ಪಕ್ಷಕ್ಕೆ ಸಂಬಂಧಪಟ್ಟದ್ರು ಕೂಡ ದಯಮಾಡಿ ಇಲ್ಲಿ ವೇದಿಕೆ ಹತ್ರ ಬರಬೇಕು ಅಂತೇಳಿ ವಿನಂತಿಯನ್ನ ನಾವು ಮಾಡ್ತಾ ಇದ್ದೀವಿ. ಯಾಕಂತ ಹೇಳಿದ್ರೆ ನೀವು CITU ನೇತೃತ್ವದ ಕಾರ್ಮಿಕ ಸಂಘಟನೆಯನ್ನ ಬಹುಮತದಿಂದ ಆಯ್ಕೆ ಮಾಡಿದ್ರು ಕೂಡ ಇದು ನಾವು ಇವತ್ತು ಬೇಡಿಕೆಯನ್ನ ಪಟ್ಟಿಯನ್ನ ಸಲ್ಲಿಸತಕ್ಕಂಥದ್ದು. ಹಟ್ಟಿ ಚಿನ್ನದ ಗಣಿಯಲ್ಲಿ ಕೆಲಸ ಮಾಡತಕ್ಕಂಥ ಎಲ್ಲ ಸಿಬ್ಬಂದಿ ಮತ್ತು ನೌಕರರ 3,400ಕ್ಕಿಂತ ಅಧಿಕ ನೌಕರರು ಮತ್ತು ಸಿಬ್ಬಂದಿಗಳ ಪರವಾಗಿ, ಎಲ್ಲಾ ಸಂಘಟನೆಗಳ ಪರವಾಗಿ, ಕಾರ್ಯಕಾರಿ ಸಮಿತಿಯ ಪರವಾಗಿ ನಾವು ಇದನ್ನು ಸಲ್ಲಿಸ್ತಾ ಇದ್ದೀವಿ. ಸೊ ಹಾಗಾಗಿ ಇಲ್ಲಿ ಯಾವ ಪಕ್ಷ ಅದು ಇದು ಅನ್ನೋಂಥದ್ದಲ್ಲ. ಯಾಕಂತ ಹೇಳಿದ್ರೆ ಇದು ಎಲ್ಲರಿಗೂ ಅನುಕೂಲ ಆಗಬೇಕು ಅನ್ನೋಂಥ ದೃಷ್ಟಿಯಿಂದ. ಬಂಧುಗಳೇ, ಈಗ ಮೊದಲನೇದಾಗಿ ಇವತ್ತು ಮಾನ್ಯ ವ್ಯವಸ್ಥಾಪಕ ನಿರ್ದೇಶಕರು ಇಲ್ಲಿ ಇದ್ದಾರೆ. ಹಟ್ಟಿ ಗೋಲ್ಡ್ ಮೈನ್ಸ್ ಅಲ್ಲಿ ನಿನ್ನೆಯಿಂದ ಇದ್ದಾರೆ. ಅವ್ರು 3 ದಿವಸ ಇರ್ತಾರೆ. ನಮ್ಮ ಪ್ರಧಾನ ಕಾರ್ಯದರ್ಶಿಯಾಗಿರ್ತಕ್ಕಂಥ ಕಾಮ್ರೇಡ್ ಶಫಿ ಅವರು ಬೆಂಗಳೂರಲ್ಲಿದ್ದಾರೆ. ಸೊ ಹಿಂಗಾಗಿ ನಾನಿವತ್ತು ಇಲ್ಲಿದ್ದೀನಿ, ಅವರು ಮತ್ತೆ ನಾಳೆ ಬರ್ತಾರೆ. ಇಂದಿನ ಮಹಿಳೆಯರಿಗೆ, ಮಕ್ಕಳಿಗೆ ಕಿತ್ತೂರು ರಾಣಿ ಚೆನ್ನಮ್ಮ ಆದರ್ಶವಾಗಿದ್ದು, ಚೆನ್ನಮ್ಮ ಆದರ್ಶ ತತ್ವಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳುವಂತೆ ಪಂಚಮಶಾಲಿ ಪೀಠದ ವಚನಾನಂದ ಸ್ವಾಮೀಜಿಯವರು ಹೇಳಿದರು. ತಾಲೂಕಿನ ತುರ್ವಿಹಾಳ್ ಪಟ್ಟಣದಲ್ಲಿ ಸಮುದಾಯ ಆರೋಗ್ಯ ಕೇಂದ್ರ ಆವರಣದಲ್ಲಿ ಹಮ್ಮಿಕೊಂಡಿದ್ದ ಕಿತ್ತೂರು ರಾಣಿ ಚೆನ್ನಮ್ಮ ನೂತನ ಪ್ರತಿಮೆ ಅನಾವರಣ ಹಾಗೂ ವೃತ್ತವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ರಾಣಿ ಚೆನ್ನಮ್ಮ ಅನ್ಯಾಯದ ವಿರುದ್ಧ ಹೋರಾಟ ಮಾಡಿದ ದಿಟ್ಟ ಹೋರಾಟಗಾರ್ತಿಯಾಗಿದ್ದಳು. ಮಕ್ಕಳಿಗೆ, ಯುವಕರಿಗೆ, ಮಹಿಳೆಯರಿಗೆ ಹೋರಾಟಗಾರರು, ನಾಡಿನ ದಾರ್ಶನಿಕರ ಆದರ್ಶ ತತ್ವಗಳ ಬಗ್ಗೆ ಅರಿವು ಮೂಡಿಸುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ. ಪಂಚಮಶಾಲಿ ಉತ್ತಮ ಕೆಲಸ ಮಾಡಿದೆ ಎಂದು ಶ್ಲಾಘನೆ ವ್ಯಕ್ತಪಡಿಸಿದರು. ಶಾಸಕ ಬಸನಗೌಡ ತುರ್ವಿಹಾಳ್, ಮಾಜಿ ಸಂಸದ ಸಂಗಣ್ಣ ಕರಡಿ, ಮಾಜಿ ಶಾಸಕ ಪ್ರತಾಪಗೌಡ ಪಾಟೀಲ್, ಮೃತ್ಯುಂಜಯ ಸ್ವಾಮೀಜಿ, ಮಾದಯ್ಯ ಸ್ವಾಮಿ ಗುರುವಿನ್, ಅಮರಯ್ಯ ಗುಂಡಯ್ಯ, ಶಿವಾಚಾರ್ಯ, ಗುಂಡಯ್ಯ ಅಪ್ಪಾಜಿ ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಭಾಗವಹಿಸಿ ಮಾತನಾಡಿದರು. ವೇದಿಕೆ ಕಾರ್ಯಕ್ರಮಕ್ಕೂ ಮುಂಚೆ ಪಟ್ಟಣದ ರಾಘವೇಂದ್ರ ಮಠದಿಂದ ಶಂಕರಲಿಂಗ ದೇವಸ್ಥಾನದವರೆಗೂ ಕುಂಭ, ಕಳಸ, ಬಾಜ, ಭಜಂತ್ರಿಗಳೊಂದಿಗೆ ಮಹಿಳೆಯರಿಂದ ಮೆರವಣಿಗೆ ನಡೆಯಿತು. ವೀರಶೈವ ಪಂಚಮಶಾಲಿ ಸಮಾಜದ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಸಾವುಕಾರ, ರಾಜ್ಯ ಅಧ್ಯಕ್ಷರಾದ ಸೋಮನಗೌಡ ಮಾಲಿಪಾಟೀಲ್, ವೀರಶೈವ ಸಮಾಜದ ಅಧ್ಯಕ್ಷರಾದ ಕುಮರಪ್ಪ ಪವಾಡಶೆಟ್ಟಿ, ಪಟ್ಟಣ ಪಂಚಾಯಿತಿ ಅಧ್ಯಕ್ಷರಾದ ಬಾಪುಗೌಡ ದೇವರಮನಿ ಹಾಗೂ ವಿವಿಧ ಪಕ್ಷ ಸಮಾಜದ ಮುಖಂಡರಾದ ಮಲ್ಲನಗೌಡ ದೇವರಮನಿ, ಫಾರೂಕ್ ಸಾಬ್, ಮೌಲಪ್ಪಯ್ಯ, ಸಾಮಿತ್ ಸಾಬ್, ಪ್ರಸನ್ನ ಪಾಟೀಲ್, ಚಿದಾನಂದಯ್ಯ ಗುರುವಿನ್ ಸೇರಿದಂತೆ ಇನ್ನಿತರರು ಭಾಗವಹಿಸಿದ್ದರು. ಕಮರ್ಷಿಯಲ್ ಸಿಲಿಂಡರ್ ಸಿಗದೆ ಹಲವಾರು ಹೋಟೆಲ್ಗಳು ಬಾಗಿಲು ಹಾಕಿವೆ. ತಿಂಡಿ ತಿನಿಸುಗಾಗಿ ಗ್ರಾಹಕರು ಹೋಟೆಲ್ ಹುಡುಕಾಟ ನಡೆಸುತ್ತಿದ್ದಾರೆ. ಕಮರ್ಷಿಯಲ್ ಸಿಲಿಂಡರ್ ಅಭಾವ ಇದೆ, ಆದರೆ ಗೃಹ ಸಿಲಿಂಡರ್ ಅಭಾವ ಇಲ್ಲ ಎಂದು ಆಹಾರ ಇಲಾಖೆ ಅಧಿಕಾರಿಗಳು ಹೇಳುತ್ತಿದ್ದಾರೆ. ಆದರೆ ನಗರದಲ್ಲಿ ಗೃಹ ಬಳಕೆ ಸಿಲಿಂಡರ್ಗಾಗಿ ಜನರು ಏಜೆನ್ಸಿ ಮುಂದೆ ಸಾಲುಗಟ್ಟಿ ನಿಂತಿರುವ ದೃಶ್ಯ ಕಂಡುಬಂದಿದೆ. ನಗರದ ಗ್ಯಾಸ್ ಏಜೆನ್ಸಿ ಮುಂದೆ ಸಿಲಿಂಡರ್ಗಾಗಿ ನೂರಾರು ಜನರು ಖಾಲಿ ಸಿಲಿಂಡರ್ಗಳನ್ನು ಹಿಡಿದು ಸಾಲುಗಟ್ಟಿ ನಿಂತಿದ್ದು ಕಂಡುಬಂತು. ಕಮರ್ಷಿಯಲ್ ಸಿಲಿಂಡರ್ ಜೊತೆಗೆ ಗೃಹ ಬಳಕೆ ಸಿಲಿಂಡರ್ ಅಭಾವ ಸೃಷ್ಟಿಯಾಗಿದೆ. ಕಮರ್ಷಿಯಲ್ ಸಿಲಿಂಡರ್ಗಳ ಕೊರತೆ ಇದೆ, ಆದರೆ ಗೃಹ ಬಳಕೆ ಸಿಲಿಂಡರ್ ಕೊರತೆ ಇಲ್ಲ. ಯಾವುದೇ ಕಾರಣಕ್ಕೂ ಕೃತಕ ಅಭಾವ ಸೃಷ್ಟಿಸುವ ಏಜೆನ್ಸಿ ವಿರುದ್ಧ ಕ್ರಮ ಕೈಗೊಳ್ಳುವುದಾಗಿ ಆಹಾರ ಇಲಾಖೆಯ ಅಧಿಕಾರಿಗಳು ಹೇಳುತ್ತಿದ್ದು, ಆದರೆ ನಗರದಲ್ಲಿ ಕಮರ್ಷಿಯಲ್ ಜೊತೆಗೆ ಗೃಹ ಬಳಕೆ ಸಿಲಿಂಡರ್ಗಳ ಕೊರತೆ ಇದೆ ಎನ್ನುವುದಕ್ಕೆ ಸಿಲಿಂಡರ್ಗಾಗಿ ಜನರು ಗ್ಯಾಸ್ ಏಜೆನ್ಸಿ ಅಂಗಡಿಗಳ ಮುಂದೆ ಸಾಲುಗಟ್ಟಿ ನಿಂತಿರುವುದೇ ಸಾಕ್ಷಿ. ಕಮರ್ಷಿಯಲ್ ಸಿಲಿಂಡರ್ಗಳು ಸಿಗದೇ ಇರುವುದರಿಂದ ನಗರದಲ್ಲಿ ಹಲವಾರು ಹೋಟೆಲ್ಗಳು ಈಗಾಗಲೇ ಬಂದ್ ಆಗಿವೆ. ಕೆಲವು ಹೋಟೆಲ್ ಮಾಲೀಕರು ದುಬಾರಿ ಹಣ ನೀಡಿ ಸಿಲಿಂಡರ್ ತಂದರೆ, ಇನ್ನು ಕೆಲವರು ಗೃಹ ಬಳಕೆಯ ಸಿಲಿಂಡರ್ಗಳನ್ನು ತಂದು ಹೋಟೆಲ್ ನಡೆಸುವುದು ಕಂಡುಬಂದಿದೆ. ಇಲಾಖೆ ಸಿಲಿಂಡರ್ ಅಭಾವ ಇಲ್ಲ ಎನ್ನುತ್ತದೆ. ಸಿಲಿಂಡರ್ಗಾಗಿ ಜನರು ಸಾಲುಗಟ್ಟಿ ಎಲ್ಲೆಡೆ ಕಾಣುತ್ತದೆ. ಇಲಾಖೆ ಸಿಲಿಂಡರ್ ಅಭಾವ ಇಲ್ಲ ಎನ್ನುತ್ತದೆ. ಸಿಲಿಂಡರ್ಗಾಗಿ ಜನರು ಸಾಲುಗಟ್ಟಿ ನಿಂತಿದ್ದು ಎಲ್ಲೆಡೆ ಕಾಣುತ್ತದೆ. ಹಾಗಾದರೆ ಅಭಾವ ಸೃಷ್ಟಿಸುತ್ತಿರುವವರು ಯಾರು? ಇದಕ್ಕೆ ಹೊಣೆ ಯಾರು? ಕೂಡಲೇ ಅಧಿಕಾರಿಗಳು ಸಮಸ್ಯೆಯಾಗದಂತೆ ನೋಡಿಕೊಳ್ಳಬೇಕೆನ್ನುವುದು ಗ್ರಾಹಕರ ಬೇಡಿಕೆಯಾಗಿದೆ. TGSRTC ತೆಲಂಗಾಣ RTC ವತಿಯಿಂದ ಸಿಂಧನೂರಿನಿಂದ ಸಿಕಂದರಾಬಾದ್ JBSಗೆ ನೂತನ ಬಸ್ ಸರ್ವಿಸ್ ಪ್ರಾರಂಭವನ್ನು ಪ್ರಯಾಣಿಕರು ರಿಬ್ಬನ್ ಕಟ್ ಮಾಡುವ ಮೂಲಕ ಚಾಲನೆ ಮಾಡಿ ಪ್ರಯಾಣಿಸಿದರು. ಈ ಸೇವೆ ಪ್ರತಿದಿನ ಬೆಳಗ್ಗೆ 9 ಮತ್ತು ರಾತ್ರಿ 10 ಗಂಟೆಗೆ ಸಿಂಧನೂರಿನಿಂದ JBSನಿಂದ ಬೆಳಗ್ಗೆ 11 ಗಂಟೆಗೆ ರಾತ್ರಿ 10:30ಕ್ಕೆ ಬಸ್ ಹೊರಡಲಿದೆ. ಪ್ರಯಾಣಿಕರು ಈ ಅವಕಾಶವನ್ನು ಬಳಸಿಕೊಳ್ಳುವಂತೆ ಡಿಪೋ ವ್ಯವಸ್ಥಾಪಕ ರವೀಂದರ್ ಅವರು ಮನವಿ ಮಾಡಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಪಿಕೆಟ್ ಡಿಪೋ ಮ್ಯಾನೇಜರ್ ಶ್ರೀ ರವೀಂದ್ರ, ಸ್ವಾಮಿ ವಿವೇಕಾನಂದ ಯುವ ವೇದಿಕೆಯ ಅಧ್ಯಕ್ಷರ ಶ್ರೀನಿವಾಸ್, CV ಗೌಡ, ಕರುಣಾನಾಯ್ಡು ಶ್ರೀನಿವಾಸ್, CV ರೆಡ್ಡಿ, CRC ಪಿಕೆಟ್ ರಾಘವಯ್ಯ ಮತ್ತು ಪ್ರಯಾಣಿಕರು ಭಾಗವಹಿಸಿದ್ದರು. ಸಿಂಧನೂರು ತಾಲೂಕು ಆಡಳಿತದಿಂದ ತಹಸೀಲ್ ಕಾರ್ಯಾಲಯದಲ್ಲಿಂದು ಶ್ರೀ ಭಗವಾನ್ ಮಹಾವೀರ್ ಜಯಂತಿಯನ್ನು ಆಚರಿಸಲಾಯಿತು.
ಭಗವಾನ್ ಮಹಾವೀರ್ ಅವರ ಭಾವಚಿತ್ರಕ್ಕೆ ಗಣ್ಯರು ಹಾಗೂ ಸಮಾಜದ ಮುಖಂಡರು ಮಾಲಾರ್ಪಣೆ ಮಾಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಕಾರ್ಯಕ್ರಮದಲ್ಲಿ ಮಾಜಿ ಸಚಿವರಾದ ವೆಂಕಟರಾವ್ ನಾಡಗೌಡ, ಪಿಕಾರ್ಡ್ ಬ್ಯಾಂಕ್ ಅಧ್ಯಕ್ಷರಾದ ಎಂ ದೊಡ್ಡಬಸವರಾಜ್, ಎಚ್.ಎನ್. ಬಡಿಗೇರ್ ಅವರು ಶ್ರೀ ಭಗವಾನ್ ಮಹಾವೀರರ ಬಗ್ಗೆ ಹಾಗೂ ಅಹಿಂಸಾ ಮಾರ್ಗದ ಕುರಿತು ಹೇಳಿದರು. ಈ ಕಾರ್ಯಕ್ರಮದಲ್ಲಿ ಸಮಾಜದ ಸುಭಾಷ್ ಸಕ್ಲೇಚ, ಸೋಮನಗೌಡ ಬಾದರ್ಲಿ, ಚಂದ್ರು ಭೂಪಾಲ್ ನಾಡಗೌಡ, ಮರಿಯಪ್ಪ, ವಿನೋದ್ ಬೋರಾ, ಮನೋಜ್ ಮಹಾವೀರ, ಪ್ರದೀಪ್ ಬೋರಾ, ರಮೇಶ್ ಕವಾಡ್, ಲಾಲ್ ಚಂದ್, ಕಾವರ್ಲಾಲ್, ವಿಕ್ರಮ್, ಸುರೇಶ್ ನಾರ ಸೇರಿದಂತೆ ಅನೇಕರಿದ್ದರು. ಒಂದು ಕಾರ್ಯಕ್ರಮ ಆಗಬೇಕು ಅಂತ ನಾನು ಭಾವಿಸ್ತೇನೆ. ಎಲ್ಲರ ಜಯಂತಿಗಳು ನಮ್ಮ ಬದುಕಿಗೆ ಆದರ್ಶವಾಗಲಿ. ಈ ಆಚರಣೆಯ ಮೂಲಕ ನಮ್ಮ ಬದುಕು ಶಾಂತಿ, ನೆಮ್ಮದಿಯ, ಸಮೃದ್ಧಿಯ ಬದುಕನ್ನು ಆ ಭಗವಾನ್ ಮಹಾವೀರರು ಕಲ್ಪಿಸಲಿ ಅಂತ ಹೇಳಿ ಪ್ರಾರ್ಥಿಸಿ ಮತ್ತೊಮ್ಮೆ ನಮ್ಮೆಲ್ಲರಿಗೂ ಜಯಂತಿಯ ಹಾರ್ದಿಕ ಶುಭಾಶಯಗಳನ್ನು ಹೇಳಿ ನನ್ನ ಮಾತು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್. ಇದು ನಿಮ್ಮ ಧ್ವನಿ. ನಮಸ್ಕಾರ.